ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. SSLC ಸಪ್ಲಿಮೆಂಟ್ರಿ ಎಕ್ಸಾಮ್ 2ರ ಫಲಿತಾಂಶದ ಬಗ್ಗೆ ವಿದ್ಯಾರ್ಥಿಗಳು ಕಾಯ್ತಾ ಇದ್ದು, ಸೊ ಈಗಾಗಲೇ ಭಾಳಷ್ಟು ಬೇರೆಗಳ ಒಂದು ಮಾಹಿತಿ ಪ್ರಕಾರ 1ನೇ ತಾರೀಕಿಗೆ ಬರುತ್ತೆ ಅಂತ ಹೇಳಿದರು. ಬಟ್ ಇವತ್ತು 4ನೇ ತಾರೀಕು ಇರೋದ್ರಿಂದ ಯಾವುದೇ ಥರದಂಥ ಆಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಡೇಟನ್ನು ಮಾಡಿಲ್ಲ. ಆದರೆ ಗೂಗಲ್ಗಳನ್ನು ಮಾಡಿ ನೋಡಿದಾಗ ಬೇರೆ ಒಂದು ವೆಬ್ಸೈಟ್ಗಳಲ್ಲಿ ಮಾಹಿತಿ ತೋರಿಸ್ತಾ ಇರೋದು ಏನಂತಂದರೆ, ಇದೇ ವಾರದಲ್ಲಿ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ತೋರಿಸ್ತಾ ಇದ್ದಾವೆ. ಆದರೆ ಇದು ಅಕ್ಯುರೇಟಾಗಿ ರಿಸಲ್ಟ್ಗಳನ್ನು ಮಾಹಿತಿನ ಕೊಡ್ತಾ ಇಲ್ಲ. ಸೊ ಈ ಒಂದು ಜುಲೈ ಮೊದಲನೇ ವಾರದಲ್ಲಿ ಅಂದರೆ ದಿಸ್ ವೀಕ್ ಅಂತ ಬರ್ತಾ ಇದೆ, ಅಥವಾ ನೀವು ಆಫಿಷಿಯಲ್ ವೆಬ್ಸೈಟಲ್ಲಿ ನೋಡ್ತಾ ಇರಬೇಕು ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾವೆ ಹೊರತು ಆಫಿಷಿಯಲ್ ಅನೌನ್ಸ್ಮೆಂಟ್ ಅಂತೂ ಆಗಿಲ್ಲ. ಸೊ ಇದು ಆಫಿಷಿಯಲ್ ವೆಬ್ಸೈಟಲ್ಲಿ ನಾನು ನೋಡ್ತಾ ಇದ್ದೀನಿ, ಬಟ್ ಇಲ್ಲಿ ಯಾವುದೇ ಥರದಂಥ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಬಗ್ಗೆ ಮಾಹಿತಿ ಉಲ್ಲೇಖವಾಗಿಲ್ಲ. ಹೇಗಿದೆ ಹಾಗೇ ಇದೆ. ಬಟ್ ಇನ್ನೂವರೆಗೆ ಕೂಡ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಒಂದು ಅಥಾರಿಟಿ ಇದೆ, ಓಕೆ, ನಿರ್ಣಯ ಮಂಡಳಿ ಇದೆ, ಎಕ್ಸಾಮಿನೇಷನ್ ನಿರ್ಣಯ ಮಂಡಳಿ ಇದೆ. ಸೊ ಅವ್ರ ಹೊತ್ತಿಂದ ಕೂಡ ಯಾವುದೇ ಥರಂಥ ಆಫಿಷಿಯಲಿ ಮೆಮೊರಂಡಮ್ ರಿಲೀಸ್ ಆಗಿಲ್ಲ. ಬಟ್ BO ಆಫೀಸ್ಗಳಿಗೆ ಮಾಹಿತಿಯನ್ನು ಕೇಳಿದಾಗ ಅವರು ಹೇಳಿದ್ರ ಪ್ರಕಾರ ಈ ಒಂದು ವಾರದಲ್ಲಿ ಬರಬೇಕಿತ್ತು, ಎಲ್ಲ ಇದು ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ, ಬಟ್ ಈ ವಾರದಲ್ಲಿ ಬರುತ್ತೆ ಅಂತ ಅವರು ಮಾಹಿತಿ ಕೊಟ್ಟು ನಮ್ಮ ಜಿಲ್ಲೆಯಲ್ಲಿರುವಂಥ BO ಆಫೀಸ್ನವ್ರಿಗೆ ಕೇಳಿದರೆ ಜಸ್ಟ್ ಹಂಗೆ ಸಿಂಪ್ಲಾಗಿ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ಈ ವಾರದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ, ಬೇಕಾದ್ರೆ ಡೈಲಿ ಕೂಡ ನಾನು ಚೆಕ್ ಮಾಡ್ತಾ ಇದ್ದೀನಿ ಆಫಿಷಿಯಲ್ ವೆಬ್ಸೈಟನ್ನು. ಬಟ್ ರಿಸಲ್ಟ್ ಯಾವುದೇ ಥರದ ಅನೌನ್ಸ್ಮೆಂಟ್ ಆಗಿಲ್ಲ. ಇವತ್ತು ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದು ಬೆಳಗ್ಗೆ ಬರಬೇಕಿತ್ತು, ಬಟ್ ಈವ್ನಿಂಗ್ ಟೈಮ್ ತನಕ ಬರೋದಿಲ್ಲ. ಬಂದರೂ ಕೂಡ ಏನು ಮಾಡ್ತಾರೆ ಅಂತಂದರೆ ಅದಕ್ಕೆ ನ್ಯೂಸಲ್ಲಿ ನಿಮಗೆ ಮಾಹಿತಿ ಬರುತ್ತೆ, ಅಥವಾ ಏನಾಗುತ್ತೆ ಅಂದರೆ ಅದಕ್ಕೆ ಆಫಿಷಿಯಲ್ ವೆಬ್ಸೈಟಲ್ಲಿ ಅನೌನ್ಸ್ಮೆಂಟ್ ಮಾಡಿದ ಮೇಲೆ ನಿಮ್ಗೆ ಏನು ಮಾಡ್ತಾರೆ, ಇದನ್ನು ಪಬ್ಲಿಕ್ ಮಾಡ್ತಾರೆ.